ಹಾಯ್ ಹಲೋ ನಮಸ್ಕಾರ ಅಸ್ಸಲಾಮು ಅಲೈಕುಮ್ ವೆಲ್ಕಮ್ ಟು ಮೈ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್. ನಾನು ಇವತ್ತು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ 27 ಅಡಿ ಉದ್ದ 40 ಅಡಿ ಅಗಲ ಸಿಂಗಲ್ ಕಾರ್ ಪಾರ್ಕಿಂಗ್ ಬಗ್ಗೆ ಹೇಳಿದ್ದೀನಿ. ಅದು ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಇವತ್ತು ಸೇಮ್ 27 ಅಡಿ ಉದ್ದ 40 ಅಡಿ ಅಗಲ. ಲಾಸ್ಟ್ ಟೈಮ್ ಸಿಂಗಲ್ ಕಾರ್ ಪಾರ್ಕಿಂಗ್ ಇತ್ತು, ಇವಾಗ ಇದು ಡಬಲ್ ಕಾರ್ ಪಾರ್ಕಿಂಗ್ ಮತ್ತು ಡಬಲ್ ಬೆಡ್ರೂಮ್ ಪೋರ್ಷನ್. ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನೋಡಿ, ಇದು ಈಸ್ಟ್ ಸೈಡು, ಇದು ವೆಸ್ಟ್ ಸೈಡು, ಇದು ಸೌತ್ ಸೈಡು, ಇದು ನಾರ್ತ್ ಸೈಡು. ಈ ಸೈಟಿಗೆ ಸೌತ್ ಸೈಡ್ ರೋಡ್ ಇದೆ, ಸರಿನಾ. ಲಾಸ್ಟ್ ಟೈಮು ನಾನು ಇದು ನೋಡಿ ಸೇಮ್ ಸೈಟು ಸಿಂಗಲ್ ಕಾರ್ ಪಾರ್ಕಿಂಗ್ ವಿತ್ ಡಬಲ್ ಬೆಡ್ರೂಮ್ ಪೋರ್ಷನ್ ಬಗ್ಗೆ ನಾನು ಪ್ಲಾನ್ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ನೋಡ್ಕೋಬೋದು. ಇವತ್ತು ಸೇಮ್ ಸೈಟು ಡಬಲ್ ಕಾರ್ ಪಾರ್ಕಿಂಗ್ ವಿತ್ ಡಬಲ್ ಬೆಡ್ರೂಮ್ ಪೋರ್ಷನ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಟೈಮ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನೋಡಿ, ಈಸ್ಟ್ ಸೈಡು ವೆಸ್ಟು ಮತ್ತು ನಾರ್ತು, ಇದು ಸೌತು. ಇವಾಗ ರೋಡ್ ಸೈಡ್ ಬಂದುಬಿಟ್ಟು 27 ಅಡಿ ಇದೆ, ಹಿಂಗೆ ಒಳಗಡೆಗೆ ಬಂದುಬಿಟ್ಟು 40 ಅಡಿ ಇದೆ, ಸರಿನಾ. ಇವಾಗ ಫಸ್ಟ್ ಸೆಟ್ ಬ್ಯಾಕ್ ನೋಡೋಣ. ವೆಸ್ಟ್ ಸೈಡು 1.5 ಅಡಿ ಬಿಟ್ಟಿದ್ದೀನಿ, ಮತ್ತು ನಾರ್ತ್ ಸೈಡು 1.5 ಅಡಿ ಬಿಟ್ಟಿದ್ದೀನಿ, ಈಸ್ಟ್ ಸೈಡು 3.5 ಅಡಿ ಬಿಟ್ಟಿದ್ದೀನಿ. ಈ 3.5 ಅಡಿಯಲ್ಲಿ ಒಂದು 4 ಇಂಚು ಕಾಂಪೌಂಡ್ ವಾಲೂ ಹೋಗುತ್ತೆ. ಆಮೇಲೆ ನಮಗೆ ಇದು ಕ್ಲಿಯರೆನ್ಸ್ ಆಗಿ 3 ಅಡಿ ಸಿಗುತ್ತೆ. 3 ಅಡಿ ಮಿನಿಮಮ್ ನಾವು ಹೋಗಿ ಬರೋಕ್ಕೆ ದಾರಿಗೆ ಪ್ಯಾಸೇಜು ಜಾಗ ಬೇಕೇ ಬೇಕು, ಸರಿನಾ. ಇವಾಗ ಇದು ಕಾರ್ ಪಾರ್ಕಿಂಗ್ ನೋಡಿ, ಇದು ಡಬಲ್ ಗೇಟು, 2 ಕಾರ್ ಪಾರ್ಕಿಂಗ್ ಇನ್ಕ್ಲೂಡಿಂಗು ಟೇರ್ ಕೇಸ್ ಎಲ್ಲ ಮೆಸರ್ಮೆಂಟ್ ಬಂದುಬಿಟ್ಟು 13 ಅಡಿ ಅಗಲ, ಟೋಟಲ್ 26 ಅಡಿ ಉದ್ದ ಸಿಗತ್ತೆ. ಆದರೆ ಇವಾಗ ಸ್ಟೇರ್ ಕೇಸಿಂದು ಮೈನಸ್ ಮಾಡಿದರೆ 13 ಅಡಿ ಅಗಲ, 20 ಅಡಿ 8 ಇಂಚು ಉದ್ದ ಸಿಗುತ್ತೆ. ಈ ಕಡೆ ಒಂದು ಕಾರು, ಈ ಕಡೆ ಒಂದು ಕಾರು. ಆಮೇಲೆ ಇಲ್ಲಿ ಒಂದು ಬೈಕನ್ನು ಪಾರ್ಕ್ ಮಾಡ್ಕೋಬೋದು ಈ ಥರ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ, ಇಲ್ಲಾಂದರೆ ಇಲ್ಲಿ ಒಂದು ಕಾಮನ್ ಬಾತ್ರೂಮನ್ನು ಇಲ್ಲಿ ಪ್ರೊವೈಡ್ ಮಾಡ್ಬೋದು, ಸರಿನಾ. ಇವಾಗ ಈ ಥರ ಎಂಟ್ರೆನ್ಸ್ ಈ ಕಡೆ ಬಂದುಬಿಟ್ಟು ಇದು ಮೈನ್ ಡೋರು. ಮೈನ್ ಡೋರ್ ಬಂದುಬಿಟ್ಟು ಈಸ್ಟ್ ನಾರ್ತ್ ಕಾರ್ನರಲ್ಲಿದೆ. ಇದು 100% ವಾಸ್ತು ಪ್ರಕಾರನೇ, 100% ವಾಸ್ತು ಇದು. ಮೈನ್ ಡೋರ್ ಎಂಟ್ರೆನ್ಸ್ ಆದಮೇಲೆ ಇದು ಲಿವಿಂಗ್, ಇದೆಲ್ಲ ಫುಲ್ ಲಿವಿಂಗ್ ಇದು, ಮತ್ತು ಕಿಚನ್ ಆ್ಯಂಡ್ ಡೈನಿಂಗ್, ಮತ್ತು ಮಾಸ್ಟರ್ ಬೆಡ್ರೂಮ್ ಮತ್ತು ಸೆಕೆಂಡ್ ಬೆಡ್ರೂಮ್, ಇದೆರಡಕ್ಕೂ ಅಟ್ಯಾಚ್ ಬಾತ್ರೂಮ್ಸ್, ಸರಿನಾ. ಇವಾಗ ಅದ್ರದ್ದು ಮೆಸರ್ಮೆಂಟ್ ನೋಡೋಣ. ಮೆಸರ್ಮೆಂಟ್ ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್ ಮೆಸರ್ಮೆಂಟ್ ಬಂದುಬಿಟ್ಟು 10 ಅಡಿ ಉದ್ದ, 10.5 ಅಗಲ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದುಬಿಟ್ಟು 4 ಅಡಿ ಅಗಲ, 5 ಅಡಿ 1 ಇಂಚು ಉದ್ದ. ಮತ್ತು ಬೆಡ್ರೂಮ್ ನಂಬರ್ ಸೆಕೆಂಡ್ ಮೆಸರ್ಮೆಂಟ್ ಬಂದುಬಿಟ್ಟು 9 ಅಡಿ 10 ಇಂಚು ಅಗಲ, 10 ಅಡಿ 6 ಇಂಚು ಉದ್ದ. ಇದರದ್ದು ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದುಬಿಟ್ಟು ಇದು 4 ಅಡಿ ಅಗಲ, 5 ಅಡಿ 1 ಇಂಚು ಉದ್ದ, ಸರಿನಾ. ಇವಾಗ 2 ಬಾತ್ರೂಮ್ ಆಯಿತು, 2 ಅಟ್ಯಾಚ್ ಬೆಡ್ರೂಮ್ ಆಯಿತು, ಅಟ್ಯಾಚ್ ಬಾತ್ರೂಮು ಆಗೋಯ್ತು. ಇವಾಗ ನೋಡಿ, ಇದು ಪೂಜಾ ರೂಮ್. ಪೂಜಾ ರೂಮ್ ಸೈಜ್ ಬಂದುಬಿಟ್ಟು 4 ಅಡಿಗೆ 3 ಅಡಿ, 4 ಅಡಿ ಅಗಲ, 3 ಅಡಿ ಉದ್ದ. ಇದು ಕಿಚನ್ ಆ್ಯಂಡ್ ಡೈನಿಂಗ್. ಕಿಚನ್ ಆ್ಯಂಡ್ ಡೈನಿಂಗ್ ಟೋಟಲ್ ಸೈಜ್ ಬಂದುಬಿಟ್ಟು 10 ಅಡಿಗೆ 10 ಅಡಿ 2 ಇಂಚು, ಸರಿನಾ. ಇವಾಗ ಇದು ಲಿವಿಂಗ್ದು ಸೈಜ್ ಬಂದುಬಿಟ್ಟು 10 ಅಡಿ 2 ಇಂಚಿಗೆ 9 ಅಡಿ 10 ಇಂಚು. ನೋಡಿ, ಇವಾಗ ಈ ಸೈಟಲ್ಲಿ 27 ಅಡಿ ಉದ್ದ, 40 ಅಡಿ ಅಗಲದಲ್ಲಿ ಡಬಲ್ ಕಾರ್ ಪಾರ್ಕಿಂಗ್ ಮತ್ತು ಡಬಲ್ ಬೆಡ್ರೂಮ್ ಪೋರ್ಷನು. ಇದರಲ್ಲಿ ಜಾಗ ಏನು ಅಷ್ಟೊಂದೇನು ವೇಸ್ಟ್ ಆಗಿಲ್ಲ. ನಾನು ಆ್ಯಕ್ಚುಲಿ ಯಾವ ಸೈಟಿಗೂ ಮಾರ್ಕಿಂಗ್ ಮಾಡಿದ್ರೇನು ಅಥವಾ ಯಾವುದು ಈ ಥರ ಪ್ಲ್ಯಾನ್ ಮಾಡಿದ್ರೆ ನಾನು ಆದಷ್ಟು ಜಾಗ ವೇಸ್ಟ್ ಆಗಲಾರ್ದಂಗೆ ಪ್ಲ್ಯಾನ್ ಮಾಡ್ತೀನಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ. ಇವಾಗ ವಿಂಡೋಸು ಆ್ಯಂಡ್ ಡೋರ್ಸ್ ಬಗ್ಗೆ ಹೇಳ್ತೀನಿ ನಾನು. ವಿಂಡೋಸ್ ಬಂದುಬಿಟ್ಟು ಪ್ರತಿಯೊಂದು ರೂಮ್ಗೂ 2 ವಿಂಡೋ ಕೊಟ್ಟಿದ್ದೀನಿ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ಗೆ 2 ವಿಂಡೋ, ಮತ್ತು ಸೆಕೆಂಡ್ ಬೆಡ್ರೂಮ್ಗೆ 2 ವಿಂಡೋ, ಹಾಲ್ಗೆ 2 ವಿಂಡೋ, ಕಿಚನ್ಗೆ 2 ವಿಂಡೋ, ಡೈನಿಂಗಿಗೂ ಸೇರಿ 1 ವಿಂಡೋ, ಮತ್ತು ಬಾತ್ರೂಮ್ಗೂ, ಸರಿನಾ. ಇವಾಗ ಮಾಸ್ಟರ್ ಬೆಡ್ರೂಮ್ ವಿಂಡೋಸ್ ಸೈಜ್ ನೋಡೋಣ.
ಇದು 4.5 by 5, 4.5 ಹೈಟು, 5 ಫೀಟು ವಿಡ್ತು. ಇದು 4.5 by 3, 4.5 ಹೈಟು, 3 ಫೀಟು ವಿಡ್ತು. ಇದು ಬಾತ್ರೂಮ್ದು ವಿಂಡೋ ಬಂದ್ಬಿಟ್ಟು 2 ವಿಂಡೋ ಇಲ್ಲೇ ಬರುತ್ತೆ. ಈ ಬಾತ್ರೂಮ್ಗೂ ವೆಂಟಿಲೇಷನು ಇದ್ರ ಮೇಲಿಂದನೂ ಬರುತ್ತೆ. ಇಲ್ಲಿ 2 ವಿಂಡೋ ಇರುತ್ತೆ, 2 in 1. ಒಂದು ಬಂದ್ಬಿಟ್ಟು ಇದು 7 ಫೀಟಲ್ಲಿ 7 ಫೀಟ್ ಕೆಳಗಡೆ ಈ ಬಾತ್ರೂಮ್ಗೆ ಇರುತ್ತೆ, 7.5 ಮೇಲೆ ಈ ಬಾತ್ರೂಮ್ಗೆ ವೆಂಟಿಲೇಷನ್ ಬರುತ್ತೆ. ಅಂದರೆ ಇವಾಗ 7 ಫೀಟಲ್ಲಿ ಇದು ಅಟ್ಟ ಕ್ಲೋಸ್ ಆಗುತ್ತೆ, ಅದ್ರ ಲಿಂಟಲ್ ಕೆಳಗಡೆ ಈ ರೂಮ್ಗೆ ವೆಂಟಿಲೇಷನ್. ಅಟ್ಟ ಮೇಲೆ ಒಂದು ವಿಂಡೋ ಇಟ್ಟರೆ ಈ ಬಾತ್ರೂಮ್ಗೆ ಒಂದು ವೆಂಟಿಲೇಷನ್ ಬರುತ್ತೆ. ಆವಾಗ ಎರಡಕ್ಕೂ ವೆಂಟಿಲೇಷನ್ ಈಸಿಯಾಗಿ ಬರುತ್ತೆ. ಮತ್ತು ಈ ಬೆಡ್ರೂಮ್ದು ಮೆಜರ್ಮೆಂಟ್, ವಿಂಡೋಸ್ ಮೆಜರ್ಮೆಂಟ್ ನೋಡೋಣ. ಇದ್ರದ್ದು ಮೆಜರ್ಮೆಂಟ್ ಬಂದ್ಬಿಟ್ಟು 4.5 ಅಡಿಗೆ 5 ಅಡಿ ಅಗಲ, 4.5 ಹೈಟು, 5 ಅಡಿ ಅಗಲ. ಮತ್ತು ಇಲ್ಲಿನೂ ಸೇಮು 4.5 ಅಡಿ ಹೈಟು, ಇದು 3 ಅಡಿ ಅಗಲ ಬೇಕಂದರೆ ಸೇಮ್ ಇದೇ ಥರ ಮಾಡ್ಕೋಬೋದು, ಇಲ್ಲ 5 ಅಡಿ ಬೇಕಂದ್ರೂ ಮಾಡ್ಕೋಬೋದು. ನಾನು ಇದು ಈ ಕಡೆ ಕೊಡೋಕ್ಕೆ ಕಾರಣ ಬಂದ್ಬಿಟ್ಟು ಇಲ್ಲಿ ವಾರ್ಡ್ರೂಪ್ ಮಾಡಬೋದು ಅಂತ, ಸರಿನಾ? ಇಲ್ಲಾಂದರೆ ಈ ಥರನೂ ವಾರ್ಡ್ರೂಪ್ ಮಾಡ್ಕೋಬೋದು. ಈ ವಿಂಡೋ ಹತ್ರ ಡ್ರೆಸ್ಸಿಂಗ್ ಟೇಬಲ್ದು ಪ್ಲಾನ್ ಮಾಡಿಕೊಂಡು 2 ಕಡೆ ಕಬೋರ್ಡ್ ಮಾಡ್ಕೋಬೋದು. ಈ ಬೆಡ್ರೂಮ್ಗೆ ಬಂದ್ಬಿಟ್ಟು ಇಲ್ಲಿ ವಾರ್ಡ್ರೂಪ್ ಪ್ಲಾನ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ವಾರ್ಡ್ರೂಪ್ ಮಾಡ್ಕೋಬೋದು, ಇಲ್ಲಿ ಬೆಡ್ ಹಾಕ್ಕೋಬೋದು. ಅದೇ ಥರ 100% ಇದು ವಾಸ್ತು ಪ್ರಕಾರ ವಾರ್ಡ್ರೂಪ್ಸು ಮತ್ತು ಪ್ಲಾನು ಎಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹಾಲ್ ವಿಂಡೋಸ್ ನೋಡೋಣ. ಹಾಲ್ ವಿಂಡೋಸ್ ಬಂದ್ಬಿಟ್ಟು 2 ವಿಂಡೋ ಇದೆ. ಫ್ರಂಟಿಗೆ ಬಂದ್ಬಿಟ್ಟು 4.5ಗೆ 5 ಅಡಿ, ಮತ್ತು ನಾರ್ತ್ ಸೈಡೂ 4.5ಗೆ 5 ಅಡಿ, ಸರಿನಾ? ಮತ್ತು ಇದು ಕಿಚನಲ್ಲಿ ನೋಡೋಣ. ಕಿಚನ್ದು ಬಂದ್ಬಿಟ್ಟು ಕಿಚನ್ದು ಯಾವಾಗಲೂ ವಿಂಡೋ ಹೈಟ್ ಬಂದ್ಬಿಟ್ಟು 3 ಅಡಿನೇ. ನಾವು ಲೆಂತ್ ಎಷ್ಟು ಬೇಕಂದ್ರೂ ಮಾಡ್ಕೊಬೋದು. ನೋಡಿ, ಕಿಚನಲ್ಲಿ ಎಲ್ ಶೇಪಲ್ಲಿ ವಿಂಡೋಸ್ ಇದೆ ಮತ್ತು ಡೈನಿಂಗಿಗೆ ಒಂದಿದೆ. ಕಿಚನ್ ವಿಂಡೋ ಸೈಜ್ ಬಂದ್ಬಿಟ್ಟು 3 ಅಡಿಗೆ 3 ಅಡಿ, ಈ ಕಡೆನೂ 3 ಅಡಿಗೆ 3 ಅಡಿ. ಇನ್ನೇ ಇದಕ್ಕನ್ನು ನಾನು ಇದು 3 ಅಡಿಗೆ 5 ಅಡಿ ಉದ್ದ ಆದ್ರೂ ಕೊಡ್ಬೋದು. ವಿಂಡೋ ಎಷ್ಟು ಲೆಂತ್ ಇದ್ರೆ ಅಷ್ಟು ಒಳ್ಳೆಯದು. ಈ ಕಡೆ 3 ಅಡಿಗೆ 3 ಅಡಿ ವಿಂಡೋ ಕೊಟ್ಬಿಟ್ಟು ಈ ಕಡೆ 3 ಅಡಿಗೆ 5 ಅಡಿ ವಿಂಡೋ ಕೊಡ್ಬೋದು. ಮತ್ತು ಇದು ಡೈನಿಂಗಿದು ವಿಂಡೋ ಬಂದ್ಬಿಟ್ಟು 4.5 ಅಡಿ ಹೈಟು, ಇಲ್ಲಿ ಜಾಗ ಸ್ವಲ್ಪ ಕಮ್ಮಿ ಇರುತ್ತೆ, 3 ಅಡಿ ಅಗಲ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 100% ವಾಸ್ತು ಇದೆ. ನಿಮಗೆ ಇದೇ ಥರ ಪ್ಲಾನ್ಸ್ ಬೇಕಂದರೆ ನಿಮ್ಮ ಸೈಟ್ ಸೈಜು ಮತ್ತು ಯಾವ ಕಡೆ ರೋಡ್ ಇರೋದು ನಮಗೆ ಮೆನ್ಷನ್ ಮಾಡಿ ತಿಳಿಸಿ. ಅದ್ರ ಪ್ರಕಾರ ನೀವು ಎಷ್ಟು ಫ್ಲೋರ್ದು ಪ್ಲಾನ್ ಬೇಕೋ ನೀವು ಹಂಗೆ ಕಾಮೆಂಟಲ್ಲಿ ತಿಳಿಸಿ. ನಾವು ನಿಮ್ಮ ಕಾಮೆಂಟ್ ಪ್ರಕಾರ ನಿಮಗೆ 100% ವಾಸ್ತು ಪ್ರಕಾರ ನಾವು ನಿಮಗೆ ಪ್ಲಾನ್ ಹಾಕ್ಕೊಡೋ ಪ್ರಯತ್ನ ಮಾಡ್ತೀವಿ. ಇಷ್ಟೊತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿರೋದಕ್ಕೆ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.